ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರ, ಏನೋ ಡ್ರೆಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆ. ಹೌದು ಫ್ರೆಂಡ್, ನನ್ನ ಫೇವ್ರೆಟ್ ಫ್ರಾಕು ಅಜ್ಜಿ ಮನೆಯಲ್ಲೇ ಬಿಟ್ಟು ಬಂದ್ರು. ಅದೆಷ್ಟು ಪ್ರಿಟಿಯಾಗಿತ್ತು ಗೊತ್ತಾ, ನಾನು ಅದನ್ನೇ ಹಾಕೊಂತಿದ್ದೆ. ಅದಕ್ಕೇನಂತೆ, ನಮ್ಮ ಡ್ರೈವರ್ಗೆ ಹೇಳಿದ್ರೆ ಇಮಿಡಿಯೇಟ್ಲಿ ತರ್ತಾರೆ. ಅಯ್ಯೋ ಏನ್ ಬೇಡಪ್ಪ, ಇದೇ ಎಷ್ಟು ಚೆನ್ನಾಗಿದೆ, ಇದ್ರಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ನೋಡಿ. ಅದು ನಿಜ, ನಮ್ಮ ಮುದ್ದು ಬಂಗಾರ ಏನೇ ಹಾಕೊಂಡ್ರು ಮುದ್ದಾಗಿ ಕಾಣ್ತಾಳೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಓ ಏನಯ್ಯ, ಹೆಂಗಿದ್ಯಾ? ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ದೊಡ್ಡ ಮನುಷ್ಯ, ಇವತ್ತು ಟೈಮ್ ಸಿಗ್ತಾ ನಿನಗೆ ನನ್ನ ಎದುರಿಗೆ ನಿಲ್ಲೋದಿಕ್ಕೆ? ಅದು ಏನಾಯ್ತು ಅಂತಂದ್ರೆ, ಮಾತಾಡಬೇಡ ನೀನು. ನನಗೆ ತುಂಬಾ ಕೋಪ ಬಂದಿದ್ದೆ ನಿನ್ನ ಮೇಲೆ. ಸೂರಿ, ಮೊಮ್ಮಗನ ಎಂಗೇಜ್ಮೆಂಟ್ ದಿನ ನೀನ್ ಈ ತರ ಮಗ ಊದಿಸ್ಕೊಂಡಿದ್ರೆ ಚೆನ್ನಾಗಿ ಕಾಣ್ತಿ ಹೇಳು. ನಾನು ಯಾಕೆ ಚೆನ್ನಾಗಿ ಕಾಣ್ಬೇಕು? ನಾನೇನು ಮದುವೆ ಗಂಡ ಅಲ್ವಲ್ಲ? ಏಯ್, ನೀನ್ ಈಗ ಮದ್ವೆಗೆ ಅಂತ ನಿಂತ್ರು ಹುಡುಗಿರು ಲೈನ್ ನಲ್ಲಿ ನಿಂತ್ಕೊಂತಾರೆ ಗೊತ್ತಾ? ಕೂಸಿ ಹೊಡಿತೀಯ ಮರಲ್ಲಿ. ಈಗ ನಾವಿಬ್ರು ಹೋಗಿ ಹುಡುಗನ್ ಸ್ವಲ್ಪ ಆಟ ಆಡ್ಸೋಣ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ. ಹಾಯ್ ಆಕುಶ್ ಅಂಕಲ್. ಹಾಯ್ ಹಾಯ್ ರಾಮ್. ಹಾಯ್ ಅಶೋಕ್. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಜ್ವರ ಅಂತೆಲ್ಲ ಹೇಳ್ತಾ ಇದ್ರು, ಇದ್ದಕ್ಕಿದ್ದಾಗೆ ಹುಷಾರಾಗ್ಬಿಟ್ಟ? ಐಮ್ ಫೈನ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಮತ್ತೆ ಒಂದ್ ನಿಮಿಷ ಇರು. ಏ ಮುದುಕ, ಅಯ್ಯೋ ಸಾರಿ, ಮದುವೆ ಗಂಡೆ ಚೆನ್ನಾಗಿರಲ್ಲ. ಕೈ ತಿಂಗಪ್ಪ. ಮಗ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಕಂಗ್ರಾಟ್ಸ್. ಮಿಸ್ ಡ್ಯೂ ಕಣೋ. ಏನ್ ಮಾಡ್ತೀಯಾ ಕೆಲ್ಸ? ಹೌದು. ಇಲ್ಲಿ ಅಲಂಕಾರ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಯ್ಯೋ ಅಯ್ಯೋ, ಇದು ನಂದಲ್ಲಮ್ಮ, ನಮ್ಮ ಭಾರ್ಗವಿ ಮಾಡಿರೋದು. ಇದೆಲ್ಲ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ನನಗೂ ಆನಂದನೆ. ಎಲ್ರು ಬಂದಾಯ್ತು, ಹುಡುಗಿನ ಕರ್ಕೊಂಬಂದ್ಬಿಡ್ತಾ. ಸೂರಿ, ರಾಮ್ಗೆ ಇವಾಗ ಸದ್ಯಕ್ಕೆ ಏನು ಕೆಲಸ ಇಲ್ವಲ್ಲ, ಅವನೇ ಹೋಗಿ ಕರ್ಕೊಂಬಂದ್ರೆ ದಯಮಾಡ್ಸಿ. ನಮಸ್ಕಾರ ರಾಮದೇವರು, ಕರ್ಕೊಂಬ ತಾತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.